ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೊ ಸೆಕೆಂಡ್ ಪಿ ಯು ಸಿ ಮ್ಯಾಥ್ಸಲ್ಲಿ ಬರುವಂಥ 7th ಚಾಪ್ಟರ್ ಇಂಟಿಗ್ರಲ್ಸ್ ಅಂತ ಇದೆ. ಸೊ ಅದರಲ್ಲಿರುವಂಥ ಎಕ್ಸಸೈಸ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಫಸ್ಟು ಫಾರ್ಮುಲಾಸ್ ನೋಡೋಣ, ಆಮೇಲೆ 7.1 ಫಸ್ಟ್ ಎಕ್ಸಸೈಸ್ ಕ್ವಶನ್ಸನ್ನು ನೋಡೋಣ. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಸೊ ಇಲ್ಲಿ ನೋಡಿ, ವರ್ಕಿಂಗ್ ಹಾರ್ಡ್ ಈಸ್ ಇಂಪಾರ್ಟೆಂಟ್ ಬಟ್ ದೇರ್ ಈಸ್ ಸಮಥಿಂಗ್ ದ್ಯಾಟ್ ಮ್ಯಾಟರ್ಸ್ ಈವನ್ ಮೋರ್, ಬಿಲೀವಿಂಗ್ ಇನ್ ಯುವರ್ ಸೆಲ್ಫ್ ಅಂತ ನೋಡಿ. ಕಷ್ಟಪಟ್ಟು ಕೆಲಸ ಮಾಡುವುದು ಮುಖ್ಯ, ಆದರೆ ಇನ್ನು ಅದಕ್ಕಿಂತ ಹೆಚ್ಚಿನದು ಅದಕ್ಕಿಂತ ಮುಖ್ಯವಾದದ್ದು ವಿಷಯ ಏನಂತಂದರೆ ನಿಮ್ಮಲ್ಲಿ ನಿಮಗೆ ನಂಬಿಕೆ ಇರಬೇಕು. ಬಿಲೀವಿಂಗ್ ಇನ್ ಯುವರ್ ಸೆಲ್ಫ್ ಅಂತ. ಸೊ ಯಾವುದೇ ಕೆಲಸನ ಕಷ್ಟಪಟ್ಟು ಮಾಡ್ಬೋದು, ಬಟ್ ಕಷ್ಟಪಡೋ ಅದಕ್ಕಿಂತ ಹೆಚ್ಚಿಂದು ನಿಮ್ಮಲ್ಲಿ ನಿಮ್ಗೆ ನಂಬಿಕೆ ಇರಬೇಕು. ಆ ಕೆಲಸ ನಾನು ಮಾಡೇ ಮಾಡ್ತೀನಿ ಅನ್ನೋ ನಂಬಿಕೆ ಇದ್ದರೆ ನೀವು ಸಕ್ಸಸ್ ಖಂಡಿತ ಪಡಿತೀರಾ ಅಂತ. ಸೊ ಇಲ್ಲಿ ನೋಡಿ, ಚಾಪ್ಟರ್ 7 ಇಂಟಿಗ್ರಲ್ಸ್, ಸೆಕೆಂಡ್ ಪಿ ಯು ಮ್ಯಾಥ್ಸಲ್ಲಿ ಬರುವಂಥ ಚಾಪ್ಟರ್ 7. ಸೊ ಇಂಟಿಗ್ರಲ್ಸ್ ಫಸ್ಟ್ ಏನು ಮಾಡೋಣ, ಫಾರ್ಮುಲಾಸ್ ನೋಡೋಣ, ಆಮೇಲೆ ಎಕ್ಸಸೈಸ್ ಕ್ವಶನನ್ನು ನೋಡೋಣ. ಸೊ ಇಲ್ಲಿ ನೋಡಿ, ಈ ಕಡೆ ಸೈಡು ನಾನು ಡೆರಿವೇಟಿವ್ಸ್ ಅಂತ ಕೊಟ್ಟಿದ್ದೀನಿ, ಈ ಕಡೆ ಸೈಡು ಇಂಟಿಗ್ರಲ್ಸ್ ಅಥವಾ ಆ್ಯಂಟಿ ಡೆರಿವೇಟಿವ್ಸ್ ಅಂತ ಕೊಟ್ಟಿದ್ದೀನಿ. ಸೊ ಎರಡನ್ನೂ ಗೊತ್ತಿರಬೇಕು. ಡಿಫರೆನ್ಷಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ n+1 ಡಿವೈಡೆಡ್ ಬೈ n+1 ಏನಾಗುತ್ತೆ ನಮಗೆ xn. ಸೊ ಡಿಫರೆನ್ಷಿಯೇಷನ್ ಆಫ್ xn ಅಂದರೆ ಇದು ಬರುತ್ತೆ. ಸೊ ಅದೇ ಥರ ನೋಡಿ, ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸ್. ಸೊ ಇಲ್ಲಿ ನೋಡಿ, ಇಂಟಿಗ್ರೇಷನ್ ಎಕ್ಸ್ ಟು ದಿ ಪವರ್ ಎನ್ ಏನಾಗುತ್ತೆ, ಎಕ್ಸ್ ಟು ದಿ ಪವರ್ n+1 ಡಿವೈಡೆಡ್ ಬೈ n+1 ಪ್ಲಸ್ ಸಿ. ಸೊ ಥರ್ಡ್ ಒನ್ ಇಲ್ಲಿ ನೋಡಿ, ಸೆಕೆಂಡ್ ಒನ್ ಇಂಟಿಗ್ರೇಷನ್ ಡಿ ಎಕ್ಸ್ ಅಂತಲೂ ಹೇಳ್ಬೋದು, ಇಲ್ಲ 1 × dx ಅಂತಲೂ ತೊಗೋಬೋದು. ಎರಡನ್ನೂ ಸೇಮೇ, 1 × dx ಅಥವಾ ಬರೀ dx. ಇಂಟಿಗ್ರೇಷನ್ 1 × dx ಈಸ್ ಈಕ್ವಲ್ ಟು ಏನಾಗುತ್ತೆ, ಎಕ್ಸ್ ಪ್ಲಸ್ ಸಿ. ನೋಡಿ, ಬರೀ ಡಿ ಎಕ್ಸನ್ನು ತೊಗೋಬೋದು, ಇಲ್ಲ 1 × dx. ಕಾನ್ಸ್ಟಂಟ್ ಯಾವುದೇ ಕಾನ್ಸ್ಟಂಟ್ ಇದ್ರೆ ಏನಾಗುತ್ತೆ, ನನಗೆ ಇಂಟಿಗ್ರೇಷನ್ನು ಎಕ್ಸ್ ಪ್ಲಸ್ ಸಿ ಅಂತ ಬರುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಸೈನ್ ಎಕ್ಸ್ ಡಿಫರೆನ್ಷಿಯೇಷನ್ ಏನಿದೆ ನಮಗೆ ಕಾಸ್ ಎಕ್ಸ್. ಸೊ ಅದ್ರದ್ದು ಕಾಸ್ ಎಕ್ಸ್ ಇಂಟಿಗ್ರೇಷನ್ ಏನಾಗುತ್ತೆ, ಸೈನ್ ಎಕ್ಸ್. ನೋಡಿ, ಸೈನ್ ಎಕ್ಸ್ದು ಕಾಸ್ ಎಕ್ಸ್ ಡಿಫರೆನ್ಷಿಯೇಷನು, ಅದೇ ಕಾಸ್ ಎಕ್ಸ್ ಉಲ್ಟಾ ಸೈನ್ ಎಕ್ಸು ಇಂಟಿಗ್ರೇಷನ್. ಇಂಟಿಗ್ರಲ್ಸ್ ಅಂದರೆ ಆ್ಯಂಟಿ ಡೆರಿವೇಟಿವ್ ಇರುತ್ತೆ. ನೆಕ್ಸ್ಟ್ ಮೈನಸ್ ಕಾಸ್ ಎಕ್ಸ್ ಡಿಫರೆನ್ಷಿಯೇಷನ್ ಸೈನ್ ಎಕ್ಸ್ ಬರುತ್ತೆ. ಸೊ ಅದೇ ಸೈನ್ ಎಕ್ಸ್ ಇಂಟಿಗ್ರೇಷನ್ ಮಾಡಿದಾಗ ಮೈನಸ್ ಕಾಸ್ ಎಕ್ಸ್. ಸೊ ನೆಕ್ಸ್ಟ್ ನೋಡಿ, ಫೋರ್ತ್ ಒನ್ ಟ್ಯಾನ್ ಎಕ್ಸ್ ಡಿಫರೆನ್ಷಿಯೇಷನ್ ಸೆಕ್ಸ್ ಸ್ಕ್ವೇರ್ ಎಕ್ಸ್, ಮತ್ತು ಸೆಕ್ಸ್ ಸ್ಕ್ವೇರ್ ಎಕ್ಸ್ ಇಂಟಿಗ್ರೇಷನು ಟ್ಯಾನ್ ಎಕ್ಸ್. ಡಿಫರೆನ್ಷಿಯೇಷನ್ ಆಫ್ ಮೈನಸ್ ಕಾಟ್ ಎಕ್ಸ್ ಕೋಸ್ ಎಕ್ಸ್ ಸ್ಕ್ವೇರ್ ಎಕ್ಸ್, ಅದೇ ಕೋಸ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಅನ್ನು ಇಂಟಿಗ್ರೇಷನ್ ಮಾಡಿದರೆ ಮೈನಸ್ ಕಾಟ್ ಎಕ್ಸ್. ನೆಕ್ಸ್ಟ್ ನೋಡಿ, ಸೆಕ್ ಎಕ್ಸ್ ಡಿಫರೆನ್ಷಿಯೇಷನ್ ಸೆಕ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ಸೊ ಇಂಟಿಗ್ರೇಷನ್ ಸೆಕ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಈಸ್ ಅ ಸೆಕ್ ಎಕ್ಸ್. ನೆಕ್ಸ್ಟ್ ಡಿಫರೆನ್ಷಿಯೇಷನ್ ಆಫ್ ಮೈನಸ್ ಕೋಸೆಕ್ ಎಕ್ಸ್ ಇಂಟು ಕಾಟ್ ಎಕ್ಸ್. ಸೊ ಅದೇ ಕೋಸೆಕ್ ಎಕ್ಸ್ ಕಾಟ್ ಎಕ್ಸ್ ಅನ್ನು ಇಂಟಿಗ್ರೇಟ್ ಮಾಡಿದರೆ ಮೈನಸ್ ಕೋಸೆಕ್ ಎಕ್ಸ್. ನೆಕ್ಸ್ಟ್ ಡಿಫರೆನ್ಷಿಯೇಷನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಏನು ಬರುತ್ತೆ, 1 ಡಿವೈಡೆಡ್ ಬೈ √1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಬರುತ್ತೆ. ಸೊ ಅದನ್ನು ಇಂಟಿಗ್ರೇಷನ್ 1 ಡಿವೈಡೆಡ್ ಬೈ √1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತಂದರೆ ಏನಾಗುತ್ತೆ, ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸಿ ಅಂತ. ಸೊ ಅದೇ ಥರ ನೋಡಿ, ನೆಕ್ಸ್ಟ್ ಕಾಸ್ ಇನ್ವರ್ಸ್ ಮೈನಸ್ ಕಾಸ್ ಇನ್ವರ್ಸ್ ಎಕ್ಸ್ ಡಿಫರೆನ್ಷಿಯೇಷನ್ ಏನಾಗುತ್ತೆ, 1 ಡಿವೈಡೆಡ್ ಬೈ √1 ಮೈನಸ್ ಎಕ್ಸ್ ಸ್ಕ್ವೇರ್. ಸೊ √1 ಡಿವೈಡೆಡ್ ಬೈ √1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟಿಗ್ರೇಷನ್ ಮಾಡಿದಾಗ ಏನಾಗುತ್ತೆ ನಮಗೆ, ಮೈನಸ್ ಕಾಸ್ ಇನ್ವರ್ಸ್ ಎಕ್ಸ್. ಇಲ್ಲಿ ನೋಡಿ, ಬರೀ ಕಾಸ್ ಇನ್ವರ್ಸ್, ಇಲ್ಲಿ ಬರೀ ಮೈನಸ್ ಬಂದರೆ ನೋಡಿ, ಇಲ್ಲಿನೂ ಮೈನಸ್ ಬಂದರೆ ಅವಾಗ ಏನಾಗುತ್ತೆ ನೋಡಿ, ಇಲ್ಲಿ ಬರೀತೀನಿ. ಸಪೋಸ್ ಇಂಟಿಗ್ರೇಷನ್ -1 ಡಿವೈಡೆಡ್ ಬೈ √1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಇಲ್ಲಿ ಮೈನಸ್ ಬಂದರೆ ಅವಾಗ ಏನಾಗುತ್ತೆ ನಮಗೆ, ಕಾಸ್ ಇನ್ವರ್ಸ್ ಎಕ್ಸ್. ಈ ಥರನೂ ಕೊಡ್ಬೋದು ನೋಡಿ, ಪ್ಲಸ್ ಸಿ ಅಂತ. ಸೊ ಮೈನಸ್ ಕಾಸ್ ಇನ್ವರ್ಸ್ ಎಕ್ಸ್ ಅಂತಂದರೆ 1 ಬೈ √1 ಮೈನಸ್ ಎಕ್ಸ್ ಸ್ಕ್ವೇರ್. ಈವನ್ ಕಾಸ್ ಇನ್ವರ್ಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಮೈನಸ್, ಇಲ್ಲಿ ನೋಡಿ ಇದನ್ನು ಕೂಡ ಹೇಳ್ತೀನಿ, ಏನು ಬರುತ್ತೆ ನಮಗೆ, -1 ಡಿವೈಡೆಡ್ ಬೈ √1 ಮೈನಸ್ ಎಕ್ಸ್ ಸ್ಕ್ವೇರ್ ಬಂದಾಗ, ಸಾರಿ ಕಾಸ್ ಇನ್ವರ್ಸ್ ಎಕ್ಸ್ ಮಾತ್ರ ಡಿಫ್ರೆನ್ಷಿಯೇಷನ್ ಮಾಡಿದಾಗ ಮೈನಸ್ ಬರುತ್ತೆ, ಮೈನಸ್ ಕಾಸ್ ಅಂದರೆ ಇಲ್ಲಿ ಪ್ಲಸ್ ಬರುತ್ತೆ. ಸೊ ಅದೇ ಥರ ಇಂಟಿಗ್ರೇಷನ್ ತಗೊಂಡಾಗ ನೋಡಿ, ಇಂಟಿಗ್ರೇಷನ್ 1 ಡಿವೈಡೆಡ್ ಬೈ √1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಅಂದರೆ ಮೈನಸ್ ಕಾಸ್ ಇನ್ವರ್ಸ್ ಎಕ್ಸ್ ಅಂತ. ಸೊ ನೆಕ್ಸ್ಟ್ ನೋಡಿ, ಡಿಫರೆನ್ಷಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಏನಿದೆ, 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್. ಸೊ ಅದೇ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ, ಟ್ಯಾನ್ ಇನ್ವರ್ಸ್ ಎಕ್ಸ್. ನೆಕ್ಸ್ಟ್ ಮೈನಸ್ ಕಾಟ್ ಇನ್ವರ್ಸ್ ಎಕ್ಸ್ ಏನಾಗುತ್ತೆ, 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್.
ಸೊ ಅದೇ ಇಂಟಿಗ್ರೇಷನ್ 1/1 + x² × dx ಮಾಡಿದಾಗ ಮೈನಸ್ ಕಾಟ್ ಇನ್ವರ್ಸ್ ಎಕ್ಸ್. ಇನ್ ಕೇಸ್ ನಾನು ಇಲ್ಲಿ ಮೈನಸ್ ತೊಗೊಂಡ್ರೆ ಇಲ್ಲಿ ಏನಾಗ್ಬಿಡುತ್ತೆ ಪ್ಲಸ್ ಕಾಟ್ ಇನ್ವರ್ಸ್ ಎಕ್ಸ್ ಆಗುತ್ತೆ. ಸೊ ಇಲ್ಲಿ ಅದೇ ಥರ ಇಲ್ಲಿ ಪ್ಲಸ್ ಇದೆಯಲ್ಲ ಇದನ್ನ ಮೈನಸ್ ಇದೆಯಲ್ಲ ಪ್ಲಸ್ ಮಾಡಿದ್ರೆ ಇಲ್ಲಿ ಮೈನಸ್ ಬಂದ್ಬಿಡುತ್ತೆ. ಈ ಥರನೂ ತೊಗೋಬೋದು. ಸೊ ನೆಕ್ಸ್ಟ್ ಸೆಕ್ ಇನ್ವರ್ಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ 1/x√x² - 1 ಇದೆ. ಸೊ ಅದನ್ನೇ ನೋಡಿ ಇಂಟಿಗ್ರೇಷನ್ ಮಾಡಿದಾಗ 1/x√x² - 1 × dx ಇಂಟಿಗ್ರೇಷನ್ ಏನಾಗುತ್ತೆ ನಮಗೆ ಸೆಕ್ ಇನ್ವರ್ಸ್ ಎಕ್ಸ್ ಅಂತ. ಸೊ ನೆಕ್ಸ್ಟ್ ಮೈನಸ್ ಕೋಸೆಕ್ ಇನ್ವರ್ಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಮಾಡಿದಾಗ 1/x √x² - 1. ಸೊ ಅದನ್ನೇ ಇಂಟಿಗ್ರೇಷನ್ 1/x √x² - 1 dx. ಸೊ ಏನಾಗುತ್ತೆ ಮೈನಸ್ ಕೋಸೆಕ್ ಇನ್ವರ್ಸ್ ಎಕ್ಸ್ ಅಂತ. ಸೊ ನಾನು ಇಲ್ಲಿ ಮೈನಸ್ ತಗೊಂಡಾಗ ಏನಾಗ್ಬಿಡುತ್ತೆ ಪ್ಲಸ್ ಆಗ್ಬಿಡುತ್ತೆ. ಅದೇ ಥರ ಇಲ್ಲಿ ನೋಡಿ ಇಲ್ಲಿ ಪ್ಲಸ್ ತಗೊಂಡಾಗ ಇಲ್ಲಿ ಮೈನಸ್ ಆಗುತ್ತೆ. ಸೊ ಈ ಥರ ನೋಡಿ ಡಿಫ್ರೆನ್ಷಿಯೇಷನ್ ಕೊಟ್ಟಿದ್ದೀನಿ ಈ ಕಡೆ ಮತ್ತೆ ಇಂಟಿಗ್ರೇಷನ್. ನೆಕ್ಸ್ಟ್ ನೋಡಿ ಡಿಫ್ರೆನ್ಷಿಯೇಷನ್ ಆಫ್ e⁴x ಏನು ಬರುತ್ತೆ ನಮಗೆ e⁴x. ಅದೇ ಥರ ಇಂಟಿಗ್ರೇಷನ್ e⁴x ಸೇಮ್ e⁴x ಪ್ಲಸ್ ಸಿ ಬರುತ್ತೆ. ಸೊ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ 1/x ಇಂಟಿಗ್ರೇಷನ್ ಆಫ್ 1/x ಏನಾಗುತ್ತೆ ಲಾಗ್ ಎಕ್ಸ್ ಬಿಕಾಸ್ ಆಂಟಿ ಡೆರಿವೇಟಿವ್ ಇದೆ. ಅದೇ ಥರ ಡಿಫ್ರೆನ್ಷಿಯೇಷನ್ ಆಫ್ a⁴x ಡಿವೈಡೆಡ್ ಬೈ ಲಾಗ್ ಏನಾಗುತ್ತೆ a⁴x. ಸೊ ಅದೇ ಇಂಟಿಗ್ರೇಷನ್ a⁴x ಏನಾಗುತ್ತೆ a⁴x ಡಿವೈಡೆಡ್ ಬೈ ಲಾಗ್ ಎ ಪ್ಲಸ್ ಸಿ ಅಂತ ಬರುತ್ತೆ. ಸೊ ನೋಡಿ ಇಲ್ಲಿ ಇಷ್ಟಿದೆ ಡೆರಿವೇಟಿವ್ ಮತ್ತೆ ಆಂಟಿ ಡೆರಿವೇಟಿವ್ ಅಥವಾ ಇಂಟಿಗ್ರಲ್ಸ್ ಅಂತಾನು ಕೂಡ ಹೇಳ್ಬೋದು. ಈ ಫಾರ್ಮುಲಾಸ್ ಅನ್ನ ನೆನ್ಪಿಟ್ರೆ ನಮಗೆ ಕ್ವಶನ್ ಅನ್ನ ಸಾಲ್ವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇಷ್ಟು ಫಾರ್ಮುಲಾಸ್ ಅನ್ನ ನೆನ್ಪಿಡಿ. ಸೊ ನೆನ್ಪಿಡೋದಂದ್ರೆ ದಿನ ರಿವಿಷನ್ ಮಾಡ್ತಾ ಇದ್ರೆ ನಿಮಗೆ ನೆನಪಿರುತ್ತೆ. ಬರೀ ಒಂದ್ಸಲಿ ನೋಡೋದ್ರಿಂದ ಬರೋದಿಲ್ಲ. ಸೊ ನೆಕ್ಸ್ಟ್ ನೋಡಿ ಇಂಟಿಗ್ರೇಷನ್ ಅಂತ ಇದೆ. ಇಂಟಿಗ್ರೇಷನ್ ಆಸ್ ಅನ್ ಇನ್ವರ್ಸ್ ಪ್ರೊಸೆಸ್ ಆಫ್ ದ ಡಿಫ್ರೆನ್ಷಿಯೇಷನ್ ಅಂತ ಇದೆ. ಸೊ ನೋಡಿ ಇಂಟಿಗ್ರೇಷನ್ ಈಸ್ ದ ಇನ್ವರ್ಸ್ ಪ್ರೊಸೆಸ್ ಆಫ್ ಡಿಫ್ರೆನ್ಷಿಯೇಷನ್. ಇನ್ಸ್ಟೆಡ್ ಆಫ್ ಡಿಫ್ರೆನ್ಷಿಯೇಟಿಂಗ್ ಫಂಕ್ಷನ್ we are given derivative of the function and asked to find its primitive, that is original function. Such process is called the integration or antiderivative ಅಂತ ಇರುತ್ತೆ. ಸೊ ನೋಡಿ ಇಂಟಿಗ್ರೇಷನ್ ಅಂದರೆ ನಾವು ಏನಂತ ಹೇಳ್ತೀವಿ ಇನ್ವರ್ಸ್ ಪ್ರೊಸೆಸ್ ಆಫ್ ದಿ ಡಿಫ್ರೆನ್ಷಿಯೇಷನ್ ಅಂತ. ಸೊ ಡಿಫ್ರೆನ್ಷಿಯೇಷನ್ ಅಲ್ಲಿ ಏನು ಮಾಡ್ತೀವಿ ರೆಡ್ಯೂಸ್ ಮಾಡ್ತೀವಿ ಲೈಕ್ x² ಇದ್ರೆ 2x ಅಂತ ಬರುತ್ತೆ. ಅದೇ ಇಂಟಿಗ್ರೇಷನ್ ಇದ್ರೆ ಇನ್ಕ್ರೀಸ್ ಆಗುತ್ತೆ x⁴ 2 + 1 ಡಿವೈಡೆಡ್ ಬೈ 2 + 1 ಆ ಥರ. ಸೊ ಅದು ಒಂದು ಪ್ರೊಸೀಜರ್ಗೆ ಏನಂತ ಕರಿತೀವಿ ನಾವು ಇಂಟಿಗ್ರೇಷನ್ ಅಥವಾ ಆಂಟಿ ಡಿಫ್ರೆನ್ಷಿಯೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ಅನ್ನ ತಗೊಂಡಿದ್ದೀನಿ. ರೈಟ್ ಆ್ಯಂಡ್ ಆಂಟಿ ಡೆರಿವೇಟಿವ್ ಫಾರ್ ಈಚ್ of the function using the method of inspection ಅಂತ ಕೊಟ್ಟಿದ್ದಾನೆ. ಸೊ ಇನ್ಸ್ಪೆಕ್ಷನ್ ಮೆಥಡ್ ಅನ್ನ ಯೂಸ್ ಮಾಡಿಬಿಟ್ಟು ಆಂಟಿ ಡೆರಿವೇಟಿವ್ ಅನ್ನ ಬರಿಬೇಕು ಅಂತ ಕೊಟ್ಟಿದ್ದಾನೆ. ಸೊ ಕ್ವಶನ್ ಏನಿದೆ ನೋಡಿ cos x ಅಂತ ಇದೆ. ಸೊ cos x ಇದು ಆಂಟಿ ಡೆರಿವೇಟಿವ್ ಯೂಸಿಂಗ್ ಇನ್ಸ್ಪೆಕ್ಷನ್ ಮೆಥಡ್. ಸೊ ನೋಡಿ ಫಸ್ಟ್ ಏನು ಮಾಡ್ತೀನಿ ನಾನು cos x ಗೆ ಡಿಫ್ರೆನ್ಷಿಯೇಷನ್ ತಗೊತೀನಿ. ಏನಿದೆ ನನಗೆ sin x ಡಿಫ್ರೆನ್ಷಿಯೇಷನ್. sin x ಡಿಫ್ರೆನ್ಷಿಯೇಷನ್ ಏನಿದೆ ನೋಡಿ ಇಲ್ಲಿ ಡೈರೆಕ್ಟ್ ಆಗಿ ನಾನು sin 2x ಅಂತ ಬರ್ದಿದ್ದೀನಿ. ನಾನು sin x ಅಂತ ತಗೊಳ್ಳೋಣ. ಇಲ್ಲಿ sin x ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ನನಗೆ cos x ಅಂತ ಬರುತ್ತೆ. ಸೊ ನೋಡಿ ಅದೇ ತರ sin x ಡಿಫ್ರೆನ್ಷಿಯೇಷನ್ cos x ಆಗುತ್ತೆ. ಒಂದು ನಿಮಿಷ ಇಲ್ಲಿ. ಸೊ ನೋಡಿ sin 2x ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ನಮಗೆ cos 2x ಬರುತ್ತೆ. ಮತ್ತೆ 2x ಮತ್ತೆ ಡಿಫ್ರೆನ್ಷಿಯೇಷನ್ 2 ಅಂತ ಬರುತ್ತೆ. ಸೊ ಇವಾಗ ನೋಡಿ ನಾನು cos 2x ಅನ್ನ ಸಪ್ರೇಟ್ ಮಾಡಿದರೆ ಏನು ಬರುತ್ತೆ ನನಗೆ ಈ 2 ಈ ಕಡೆ ಬಂದ್ಬಿಡುತ್ತೆ 1/2 ಇಂಟು ಡಿಫ್ರೆನ್ಷಿಯೇಷನ್ ಆಫ್ sin 2x. ಸೊ ಡಿಫ್ರೆನ್ಷಿಯೇಷನ್ ಆಫ್ 1/2 sin 2x. ಸೊ ಏನಾಗುತ್ತೆ ದೇರ್ ಫೋರ್ ಆಂಟಿ ಡೆರಿವೇಟಿವ್ ಆಫ್ cos 2x ಏನಾಗಿರುತ್ತೆ ಈಸ್ 1/2 sin 2x ಅಂತ ಬರುತ್ತೆ. ಸೊ ಈ ಥರ ನೋಡಿ ರೈಟ್ ದ ಆಂಟಿ ಡೆರಿವೇಟಿವ್ ಆಫ್ ದ ಗಿವನ್ ಫಂಕ್ಷನ್ ಬೈ ಯೂಸಿಂಗ್ ಮೆಥಡ್ ಆಫ್ ಇನ್ಸ್ಪೆಕ್ಷನ್ ಅಂತ ಕೊಟ್ಟರೆ ಈ ಥರ ನೋಡಿ ಡೆರಿವೇಷನ್ ಅನ್ನು ಡಿಫ್ರೆನ್ಷಿಯೇಷನ್ ಅನ್ನು ಯೂಸ್ ಮಾಡಿಬಿಟ್ಟು ಇಂಟಿಗ್ರೇಷನ್ ಅನ್ನು ಫೈಂಡ್ ಮಾಡೋದು. ಸೊ ಇಲ್ಲಿ ನೋಡಿ ಎಕ್ಸಸೈಸ್ 7.1 ಇಂಟಿಗ್ರಲ್ಸ್ ಅಲ್ಲಿ ಬರುವಂಥ ಫಸ್ಟ್ ಎಕ್ಸಸೈಸ್ 7.1. ಸೊ ಏನಿದೆ ಇಲ್ಲಿ ಫೈಂಡ್ ಆನ್ ಆಂಟಿ ಡೆರಿವೇಟಿವ್ ಅಥವಾ ಆರ್ ಇಂಟಿಗ್ರಲ್ ಆಫ್ ದಿ ಫಾಲೋವಿಂಗ್ ಫಂಕ್ಷನ್ ಬೈ ದಿ ಮೆಥಡ್ ಆಫ್ ಇನ್ಸ್ಪೆಕ್ಷನ್. ನೋಡಿ ಇಲ್ಲಿನೂ ಕೂಡ ಏನು ಕೇಳಿದ್ದಾನೆ ಮೆಥಡ್ ಆಫ್ ಇನ್ಸ್ಪೆಕ್ಷನ್ ಅಂತ ಕೇಳಿದ್ದಾನೆ. ಸೊ ಕೊಟ್ಟಿರೋದು ಕ್ವಶನ್ ಏನಿದೆ ನಮಗೆ sin 2x ಅಂತ ಇದೆ. ಸೊ ಫಸ್ಟ್ ನಾನು ಏನು ಮಾಡ್ತೀನಿ ಇಲ್ಲಿ ಇದ್ರದ್ದು ಅಪೋಸಿಟ್ ಡಿಫರೆನ್ಷಿಯೇಷನ್ ಏನಾಗಿರುತ್ತೆ ನನಗೆ ಡಿಫರೆನ್ಷಿಯೇಷನ್ ಆಫ್ cos x ಏನಾಗುತ್ತೆ ನನಗೆ ಮೈನಸ್ sin x. ಸೊ ಇಲ್ಲಿ
ಸೈನ್ 2x ಇರೋದ್ರಿಂದ ನಾನು ಮತ್ತೆ ಡಿಫ್ರೆನ್ಷಿಯೇಷನ್ ಏನು ಮಾಡ್ತೀನಿ, ಕಾಸ್ 2x ಅಂತ ತಗೊತೀನಿ. ಕಾಸ್ 2x. ಸೊ ನೋಡಿ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ 2x. ಎಕ್ಸ್ ಪ್ಲೇಸಲ್ಲಿ 2x ಇದೆ, ಮತ್ತೆ 2x ಇರೋದ್ರಿಂದ ಮತ್ತೆ ನೋಡಿ ಡಿಫ್ರೆನ್ಷಿಯೇಷನ್ ಆಫ್ 2x ಏನು ಬರುತ್ತೆ ನಮಗೆ, ಮೈನಸ್ ಸೈನ್ 2x ಇಂಟು 2 ಅಂತ. ಸೊ ಇವಾಗ ನೋಡಿ ಏನಾಗುತ್ತೆ ನನಗಿಲ್ಲಿ ಮೈನಸ್ ಸೈನ್ 2x ಇದೆ. ಸೊ ನೋಡಿ ಮೈನಸ್ ಸೈನ್ 2x ಅನ್ನು ಈ ಕಡೆ ತಗೊಂಡಾಗ, ಸೊ ನೋಡಿ ಇಲ್ಲಿ 2 ಅನ್ನು ಈ ಕಡೆ ಕಳಿಸ್ಕೊತೀನಿ, ಏನಾಗುತ್ತೆ 1/2 ಇಂಟು ಡಿಫರೆನ್ಷಿಯೇಷನ್ ಆಫ್ ಕಾಸ್ 2x. ಸೊ ಇವಾಗ ನನಗೆ ಬರೀ ಸೈನ್ 2x ಮಾತ್ರ ಬೇಕು, ಆಂಟಿ ಡೆರಿವೇಟಿವ್ ಸೈನ್ 2x. ಸೊ ಏನಾಗುತ್ತೆ ನನಗಿದ್ರೆ ಇದು ಮೈನಸ್ ಈ ಕಡೆ ಬಂದ್ಬಿಡುತ್ತೆ, ಡಿಫರೆನ್ಷಿಯೇಷನ್ ಆಫ್ ಮೈನಸ್ 1/2 ಇಂಟು ಕಾಸ್ 2x. ಸೊ ಇವಾಗ ಏನಾಗುತ್ತೆ ಆಂಟಿ ಡೆರಿವೇಟಿವ್, therefore antiderivative of sin 2x is ಏನಾಗುತ್ತೆ ನಮಗೆ ಮೈನಸ್ 1/2 ಕಾಸ್ 2x. ಈ ಥರ ನೋಡಿ ಬೈ ಯೂಸಿಂಗ್ ಮೆಥಡ್ ಆಫ್ ಇನ್ಸ್ಪೆಕ್ಷನ್. ಸೊ ಏನು ಬರುತ್ತೆ ಸೈನ್ 2x ಇದು ಆಂಟಿ ಡೆರಿವೇಟಿವ್ ಮೈನಸ್ 2 ಡಿವೈಡೆಡ್ 1/2 ಇಂಟು ಕಾಸ್ 2x ಅಂತ. ನೆಕ್ಸ್ಟ್ ನೋಡಿ ಸೆಕೆಂಡ್ ಕ್ವಶನ್ ಇದೆ, ಏನಿದೆ ಕಾಸ್ 3x. ಇಲ್ಲೇನು ಕೂಡ ಆಂಟಿ ಡೆರಿವೇಟಿವ್ ಫೈಂಡ್ ಮಾಡಬೇಕು. ಸೊ ನಮ್ಗೆ ಏನು ಗೊತ್ತಿದೆ, ಡಿಫರೆನ್ಷಿಯೇಷನ್ ಕಾಸ್ ಕೊಟ್ಟಿದ್ದಾರೆ, ಇಲ್ಲಿ ಸೈನ್ ತಗೋಬೇಕು. ಡಿಫರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಏನು ಬರುತ್ತೆ ನನಗೆ ಕಾಸ್ ಎಕ್ಸ್. ಸೊ ಅದೇ ಥರ ಇಲ್ಲಿ 3x ಇರೋದ್ರಿಂದ ಡಿಫರೆನ್ಷಿಯೇಷನ್ ಆಫ್ ಸೈನ್ 3x ಏನಾಗುತ್ತೆ ಕಾಸ್ 3x. ಸೊ 3x ಇರೋದ್ರಿಂದ ಡಿಫರೆನ್ಷಿಯೇಷನ್ ಆಫ್ 3x 3 ಬರುತ್ತೆ. ಸೊ ಡಿಫರೆನ್ಷಿಯೇಷನ್ ಆಫ್ ಸೈನ್ 3x ಈಸ್ ಈಕ್ವಲ್ ಟು 3 ಇಂಟು ಕಾಸ್ 3x. ಸೊ 3ಅನ್ನು ನಾನು ಈ ಕಡೆ ಕಳಿಸ್ಕೊಂಡ್ರೆ ಏನಾಗುತ್ತೆ ನನಗೆ ಕಾಸ್ 3x ಈಸ್ ಈಕ್ವಲ್ ಟು 1/3 ಡಿಫರೆನ್ಷಿಯೇಷನ್ ಆಫ್ ಸೈನ್ 3x. ಸೊ ನೋಡಿ ಕಾಸ್ 3x ಈಸ್ ಈಕ್ವಲ್ ಟು ಏನಾಗುತ್ತೆ ಡಿಫರೆನ್ಷಿಯೇಷನ್ ಆಫ್ 1/3 ಇಂಟು ಸೈನ್ 3x. ಸೊ therefore antiderivative ಏನಾಗುತ್ತೆ, therefore antiderivative of cos 3x is 1/3 into sin 3x. ಈ ಥರ ನೋಡಿ ಇಲ್ಲೇನು ಕೊಟ್ಟಿರ್ತಲ್ಲ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅದರದ್ದು ಅಪೋಸಿಟ್ ನೋಡಿ. ಕಾಸ್ ಎಕ್ಸ್ ಇದ್ರೆ ಡಿಫ್ರೆನ್ಷಿಯೇಷನ್ ಏನಾಗಿರುತ್ತೆ ಸೈನ್ ಎಕ್ಸ್, ಆಮೇಲೆ ಸೈನ್ ಎಕ್ಸ್ ಇದ್ರೆ ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್. ಈ ಥರ ತಗೊಂಡಾಗ ನಮಗೆ ಆಂಟಿ ಡೆರಿವೇಟಿವ್ ಆಫ್ ದ ಗಿವನ್ ಫಂಕ್ಷನ್ ಬರುತ್ತೆ ಆನ್ಸರ್. ನೆಕ್ಸ್ಟ್ ನೋಡಿ ಥರ್ಡ್ ಕ್ವಶನ್ ಇದೆ, ಸೇಮ್ ಫೈಂಡ್ ದ ಆಂಟಿ ಡೆರಿವೇಟಿವ್ ಅಂತ. ಸೊ ಇಲ್ಲಿ ನೋಡಿ ಕ್ವಶನ್ ಏನಿದೆ ನಮಗೆ e⁴ 2x ಅಂತ. ಸೊ ಇದನ್ನು ಫಸ್ಟ್ ಡಿಫ್ರೆನ್ಷಿಯೇಷನ್ ನೋಡಿ, ಏನಕ್ಕಂದರೆ ಡಿಫ್ರೆನ್ಷಿಯೇಷನ್ e⁴x ಡಿಫ್ರೆನ್ಷಿಯೇಷನ್ ಮಾಡಿದ್ರು e⁴x ಬರುತ್ತೆ, ಮತ್ತು ಇಂಟಿಗ್ರೇಷನ್ ಮಾಡಿದರು. ಸೊ ನೋಡಿ ಡಿಫ್ರೆನ್ಷಿಯೇಷನ್ ಆಫ್ e⁴x ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ನನಗೆ e⁴x. ಸೊ ಅದೇ ಥರ ಎಕ್ಸ್ ಪ್ಲೇಸಲ್ಲಿ ನಮ್ಗೆ ಇಲ್ಲಿ ಏನಿದೆ ಕ್ವಶನಲ್ಲಿ 2x ಇದೆ, ಡಿಫ್ರೆನ್ಷಿಯೇಷನ್ ಆಫ್ e⁴2x ಏನಾಗುತ್ತೆ ಈಸ್ ಈಕ್ವಲ್ ಟು e⁴2x 2x ಡಿಫರೆನ್ಷಿಯೇಷನ್ ಇಂಟು 2 ಅಂತ ಆಗುತ್ತೆ. ಸೊ ನೋಡಿ ಇವಾಗ 2ಅನ್ನು ನಾನು ಈ ಕಡೆ ಕಳಿಸ್ಕೊಂಡ್ರೆ ಏನಾಗುತ್ತೆ e⁴2x ಈಸ್ ಈಕ್ವಲ್ ಟು 1/2 ಡಿಫರೆನ್ಷಿಯೇಷನ್ ಆಫ್ e⁴2x.
ಸೊ e to the power 2x is equal to differentiation of 1/2. ನೋಡಿ ಇದನ್ನು ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ 1/2 ಇಂಟು e to the power 2x. ಸೊ ಇವಾಗ ಏನಾಗುತ್ತೆ ಆ್ಯಂಟಿ ಡೆರಿವೇಟಿವ್ ಆಫ್ e to the power 2x. ಆ್ಯಂಟಿ ಡೆರಿವೇಟಿವ್ ಆಫ್ e to the power 2x ಈಸ್ ಈಕ್ವಲ್ ಟು ಅಥವಾ ಈಸ್ ಏನಾಗುತ್ತೆ ನಮಗೆ ಹಾಫ್ ಇಂಟು e to the power 2x. ಈ ಥರ ನೋಡಿ ಇಲ್ಲಿ ಕೊಟ್ಟಿರೋದೇನಿರುತ್ತಲ್ಲ ಆ್ಯಂಟಿ ಡೆರಿವೇಟಿವ್ ಅಂದರೆ ಡಿಫ್ರೆನ್ಷಿಯೇಷನ್ ಮಾಡಿದಾಗ ಏನು ಬರುತ್ತಲ್ಲ, ಸೊ ಅದ್ರದ್ದು ಅಪೋಸಿಟ್ ಅಂದರೆ ಇಂಟಿಗ್ರೇಷನ್ ಏನು ಬರುತ್ತೆ ಆ್ಯಂಟಿ ಡೆರಿವೇಟಿವ್. ಸೊ e to the power 2x ದ ಆ್ಯಂಟಿ ಡೆರಿವೇಟಿವ್ ಏನಾಗುತ್ತೆ ಹಾಫ್ ಇಂಟು e to the power 2x. ನೆಕ್ಸ್ಟ್ ನೋಡಿ ಫೋರ್ತ್ ಒನ್ ಇದೆ, ಇದನ್ನು ಕೂಡ ಆ್ಯಂಟಿ ಡೆರಿವೇಟಿವ್ ಫೈಂಡ್ ಮಾಡಬೇಕು. ಸೊ ಕೊಟ್ಟಿರೋದೇನಿದೆ ನಮಗೆ ಫೋರ್ತ್ ಕ್ವಶನ್ನು ax+b² ಅಂತ ಇದೆ. ಸೊ ಇದ್ರದ್ದು ಆ್ಯಂಟಿ ಡೆರಿವೇಟಿವ್ ಅಂದರೆ ಇಲ್ಲೇನು ಮಾಡಬೇಕು ಡಿಫರೆನ್ಷಿಯೇಷನ್ ಆಫ್ ax+b². ಸೊ ಡಿಫರೆನ್ಷಿಯೇಷನ್ ಮಾಡಿದಾಗ ಏನಾಗುತ್ತೆ ಇದು, ಇಲ್ಲಿ ನೋಡಿ ಏನೇನು ಯೂಸ್ ಮಾಡಬೇಕು, ಡಿಫರೆನ್ಷಿಯೇಷನ್ ಆಫ್ x to the power n is equal to n into x to the power n-1 ಅಂತ ಇದೆ. ಸೊ ಇಲ್ಲಿ ನೋಡಿ ಏನಾಗುತ್ತಂಗಿದ್ರೆ 3 ಇಂಟು ax ಪ್ಲಸ್ ಬಿ ಅಂದರೆ ax ಪ್ಲಸ್ ಬಿ ಅಂತಂದರೆ ನಾನು ಎಕ್ಸ್ ಅಂತ ತೊಗೊತಾ ಇದ್ದೀನಿ. ಸೊ ಏನಾಗುತ್ತೆ ನನಗೆ ax ಪ್ಲಸ್ ಬಿ ಆ್ಯಸ್ ಇಟ್ ಈಸು ಪವರ್ ಏನಾಗುತ್ತೆ 3 - 1 ಬಿಕಾಸ್ n-1 ಇಂಟು ಎಕ್ಸ್ ಪ್ಲಸ್ ಅಲ್ಲಿ ಏನಿದೆ ನನಗೆ ax ಪ್ಲಸ್ ಬಿ ಇರೋದ್ರಿಂದ ಮತ್ತೆ ಡಿಫರೆನ್ಷಿಯೇಷನ್ ಆಗುತ್ತೆ ನೋಡಿ, ಡಿಫರೆನ್ಷಿಯೇಷನ್ ಆಫ್ ax ಪ್ಲಸ್ ಬಿ ಅಂತ. ಸೊ ನೋಡಿ ಇವಾಗ ಏನಾಗುತ್ತೆ ಡಿಫರೆನ್ಷಿಯೇಷನ್ ಆಫ್ ax ಪ್ಲಸ್ ಬಿ ಹೋಲ್ ಕ್ಯೂಬ್ ಈಸ್ ಈಕ್ವಲ್ ಟು ಏನಾಗುತ್ತೆ 3 ಇಂಟು ax ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಇಂಟು ಡಿಫರೆನ್ಷಿಯೇಷನ್ ಆಫ್ ax ಏನು ಬರುತ್ತೆ ನನಗೆ a, ಬಿಕಾಸ್ ಡಿಫರೆನ್ಷಿಯೇಷನ್ ಆಫ್ ಎಕ್ಸ್ ಅಂತಂದರೆ 1 ಇದೆ, ಡಿಫರೆನ್ಷಿಯೇಷನ್ ಆಫ್ ಕಾನ್ಸ್ಟಂಟ್ ಏನಿದೆ ನನಗೆ ಇದು 0 ಬರುತ್ತೆ. ಸೊ ಇವಾಗ ನೋಡಿ ಡಿ ಬೈ ಡಿ ಎಕ್ಸ್ ಆಫ್ ax ಪ್ಲಸ್ ಬಿ ಹೋಲ್ ಕ್ಯೂಬ್ ಈಸ್ ಈಕ್ವಲ್ ಟು 3 ಇಂಟು a ಇಂಟು ax ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಸೊ ನೋಡಿ ಇದನ್ನು ಇವಾಗ 3a ಇದೆಯಲ್ಲ ಈ ಕಡೆ ಕಳಿಸ್ಕೊಂಡ್ರೆ ಏನಾಗುತ್ತೆ ನನಗೆ 1/3a ಇಂಟು ಡಿ ಬೈ ಡಿ ಎಕ್ಸ್ ಆಫ್ ax ಪ್ಲಸ್ ಬಿ ಹೋಲ್ ಕ್ಯೂಬ್ ಈಸ್ ಈಕ್ವಲ್ ಟು ax ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಸೊ ನೋಡಿ ಏನಾಗುತ್ತೆ ದೇರ್ಫೋರ್ ax ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ 1, ಇದು ಡಿಫ್ರೆನ್ಷಿಯೇಷನ್ ಆಫ್ ಮಲ್ಟಿಪ್ಲಿಕೇಶನ್ 1/3a ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 1/3a ಇಂಟು ax ಪ್ಲಸ್ ಬಿ ಹೋಲ್ ಕ್ಯೂಬ್. ಸೊ ಏನಾಗುತ್ತೆ ಆ್ಯಂಟಿ ಡೆರಿವೇಟಿವ್ ಆಫ್ ax ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಸ್ ಏನಾಗುತ್ತೆ 1/3a ಇಂಟು ax ಪ್ಲಸ್ ಬಿ ಹೋಲ್ ಕ್ಯೂಬ್. ಈ ಥರ ನೋಡಿ ಆ್ಯಂಟಿ ಡೆರಿವೇಟಿವ್ ಅಂತ ಕೇಳಿದರೆ ಕೊಟ್ಟಿರೋ ಫಂಕ್ಷನ್ ax ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಸೊ ಅದನ್ನು ಡಿಫರೆನ್ಷಿಯೇಷನ್ ಏನಾಗುತ್ತೆ ಕ್ಯೂಬ್ ಬರುತ್ತೆ. ಸೊ ಅಂದರೆ ಎಕ್ಸ್ಟ್ರಾ ಇರುತ್ತೆ, ಡಿಫರೆನ್ಷಿಯೇಷನ್ ಏನಾಗುತ್ತೆ ರೆಡ್ಯೂಸ್ ಆಗ್ತಾ ಇರುತ್ತೆ, ಇಂಟಿಗ್ರೇಷನಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಫಂಕ್ಷನ್. ಸೊ ಇವಾಗ ನೋಡಿ ಏನು ಬರುತ್ತೆ 1/3a ಇಂಟು ax ಪ್ಲಸ್ ಬಿ ಟು ದಿ ಪವರ್ ಕ್ಯೂಬ್ ಅಂತ ಆ್ಯಂಟಿ ಡೆರಿವೇಟಿವ್ ಆಫ್ ax ಪ್ಲಸ್ ಬಿ ಹೋಲ್ ಸ್ಕ್ವೇರ್. ನೆಕ್ಸ್ಟ್ ನೋಡಿ ಫಿಫ್ತ್ ಕ್ವಶನ್ ಇದೆ, ಇದು ಕೂಡ ಆ್ಯಂಟಿ ಡೆರಿವೇಟಿವ್ ಫೈಂಡ್ ಮಾಡೋದಿದೆ. ಏನಿದೆ ಫಿಫ್ತ್ ಕ್ವಶನ್ ಅಂದರೆ sin 2x - 4 ಇಂಟು e ಟು ದಿ ಪವರ್ 3x ಅಂತ ಇದೆ. ಸೊ ನೋಡಿ ಫಸ್ಟ್ ನಾನು ಇಲ್ಲಿ ಸಪ್ರೇಟ್ ಮಾಡ್ಕೊತೀನಿ, sin 2x ಒಂದು ಸೈಡ್ ತೊಗೊತೀನಿ ಮತ್ತು 4 ಇಂಟು e ಟು ದಿ ಪವರ್ 3x ಒಂದು ಸೈಡ್ ತೊಗೊತೀನಿ ನೋಡಿ. ಸೊ ಎರಡನ್ನೂ ಡಿಫ್ರೆನ್ಷಿಯೇಷನ್ ಇದು ಆ್ಯಂಟಿ ಡೆರಿವೇಟಿವ್ ಫೈಂಡ್ ಮಾಡಿದ್ಮೇಲೆ ಒಟ್ಟಿಗೆ ಮಾಡೋಣ. sin 2x ಅಂದರೆ ನೋಡಿ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ಇದಕ್ಕೆ cos 2x, ಡಿಫರೆನ್ಷಿಯೇಷನ್ ಆಫ್ cos 2x ಈಸ್ ಈಕ್ವಲ್ ಟು ಏನಾಗುತ್ತೆ cos 2x cos x ಡಿಫರೆನ್ಷಿಯೇಷನ್ ಮೈನಸ್ sin x. ಸೊ ಇಲ್ಲಿ ಎಕ್ಸ್ ಪ್ಲೇಸಲ್ಲಿ 2x ಇದೆ.
2x ಡಿಫ್ರೆನ್ಷಿಯೇಷನ್ ಇಂಟು 2. ಸೊ ಏನು ಬರುತ್ತೆ ನನಗೆ ಡಿಫ್ರೆನ್ಷಿಯೇಷನ್ ಆಫ್ cos 2x is equal to minus 2 into sin 2x. ಸೊ ಇಲ್ಲಿ ಏನಾಗುತ್ತೆ ನನಗೆ sin 2x ಸಪ್ರೇಟ್ ಮಾಡಿದ್ರೆ sin 2x is equal to minus 1/2 ಡಿಫರೆನ್ಷಿಯೇಷನ್ ಆಫ್ cos 2x. ಸೊ ನೋಡಿ ಮೈನಸ್ 1/2 ಅನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನನಗೆ ಡಿಫರೆನ್ಷಿಯೇಷನ್ ಆಫ್ ಮೈನಸ್ 1/2 ಇಂಟು ಕಾಸ್ 2x. ಯಾವುದ್ರದ್ದು sin 2x ಅದು ಆ್ಯಂಟಿ ಡೆರಿವೇಟಿವ್. ಸೊ ಅದೇ ಥರ 4 ಇಂಟು e ಟು ದಿ ಪವರ್ 3x ಅಂತ ಇದೆ. ಸೊ ನೋಡಿ ಏನಾಗುತ್ತೆ ಇವಾಗ ಇದ್ರದ್ದು ಡಿಫರೆನ್ಷಿಯೇಷನ್ ಆಫ್ 4 ಆ್ಯಸ್ ಇಟ್ ಇಸ್ ಕಾನ್ಸ್ಟೆಂಟ್ ಇದೆ e ಟು ದಿ ಪವರ್ 3x. ಸೊ ಏನು ಬರುತ್ತೆ ಇದು ಡಿಫರೆನ್ಷಿಯೇಷನ್ 4 ಆ್ಯಸ್ ಇಟ್ ಈಸ್ e ಟು ದಿ ಪವರ್ 3x ಡಿಫರೆನ್ಷಿಯೇಷನ್ e ಟು ದಿ ಪವರ್ 3x ಡಿಫರೆನ್ಷಿಯೇಷನ್ 3. e ಟು ದಿ ಪವರ್ 3x. ಒಂದು ನಿಮಿಷ ಬರೀ e ಟು ದಿ ಪವರ್ 3x ಮಾತ್ರ ಡಿಫರೆನ್ಷಿಯೇಷನ್ ಮಾಡೋಣ, 4 ಹಂಗೆ ತೊಗೊಂಡ್ಬಿಡೋಣ. ಸೊ ನೋಡಿ ಏನಾಗುತ್ತೆ ಡಿಫರೆನ್ಷಿಯೇಷನ್ನು ಇಲ್ಲಿ ನೋಡಿ e ಟು ದಿ ಪವರ್ 3x ಡಿಫರೆನ್ಷಿಯೇಷನ್ ಆಫ್ e ಟು ದಿ ಪವರ್ 3x is equal to e to the power 3x differentiation 3x 3. So e to the power 3x is equal to ಏನಾಗುತ್ತೆ 1/3 into d by dx of e to the power 3x. ಸೊ ನೋಡಿ ಇದು e to the power 3x ಬಂದಾಗ ಅದೇ ಥರ 4 ಇಂಟು e to the power 3x ಇದ್ದಾಗ ಏನಾಗುತ್ತೆ 4 divided by 3 into d by dx of e to the power 3x. ಸೊ ನೋಡಿ ಇಲ್ಲಿ ಏನಾಗುತ್ತೆ ಮಲ್ಟಿಪ್ಲೈ 4/3 ಈ ಕಡೆ ಮಲ್ಟಿಪ್ಲೈ ಆದರೆ ಏನಾಗುತ್ತೆ 4 ಇಂಟು e ಟು ದಿ ಪವರ್ 3x is equal to d by dx of 4/3 into e to the power 3x ಆ್ಯಂಟಿ ಡೆರಿವೇಟಿವ್. ಸೊ ನೋಡಿ ಎರಡನ್ನು ಮಿಕ್ಸ್ ಮಾಡಿದ್ರೆ ಇವಾಗ ಏನಿದೆ ನಮಗೆ therefore sin 2x ಇದೆ minus 4 into e to the power 3x. So sin 2x ಆ್ಯಂಟಿ ಡೆರಿವೇಟಿವ್ ಏನಾಗುತ್ತೆ d by dx of minus 1/2 into cos 2x minus d by dx of 4/3 into e to the power 3x. ಸೊ ಇವಾಗ ಆ್ಯಂಟಿ ಡೆರಿವೇಟಿವ್ ಆಫ್ hence anti-derivative of sin 2x minus 4 into e to the power 3x is minus 1/2 cos 2x minus 4/3 e to the power 3x. ಆ್ಯಂಟಿ ಡೆರಿವೇಟಿವ್ ಇದು ಬರುತ್ತೆ ನೋಡಿ minus 1/2 cos 2x minus 4/3 e to the power 3x. ಯಾವುದ್ರದ್ದು sin 2x minus e to the power sin 2x minus 4 into e to the power 3x. ಸಪ್ರೇಟ್ ನೋಡಿ ಈ ಥರ ಪ್ಲಸ್ ಅಥವಾ ಮೈನಸ್ಸು ಎರಡು ಸಪ್ರೇಟು ಫಂಕ್ಷನ್ ಇದ್ದರೆ ಸಪ್ರೇಟ್ ತೊಗೊಂಡ್ಬಿಟ್ಟು ಆ್ಯಂಟಿ ಡೆರಿವೇಟಿವ್ ಫೈಂಡ್ ಮಾಡಿಬಿಟ್ಟು ಒಟ್ಟಿಗೆ ಸೇರಿಸ್ಬೋದು ನೋಡಿ. ಸೊ ಆ್ಯಂಟಿ ಡೆರಿವೇಟಿವ್ ಆಫ್ sin 2x minus 4 into e to the power 3x is a minus 1/2 cos 2x minus 4/3 into e to the power 3x ಅಂತ ಬರುತ್ತೆ. ನೆಕ್ಸ್ಟ್ ನೋಡಿ 6th ಕ್ವಶನಿಂದ ಏನಿದೆ ಫೈಂಡ್ ದಿ ಫಾಲೋವಿಂಗ್ ಇಂಟಿಗ್ರಲ್ಸ್ ಇನ್ ಎಕ್ಸಸೈಸ್ 6 to 20 ಅಂತ ಕೇಳಿದ್ದಾನೆ. ಸೊ 6th ಕ್ವಶನ್ ಏನಿದೆ ಇಂಟಿಗ್ರೇಷನ್ 4 into e to the power 3x plus 1 into dx ಅಂತ. ಸೊ ನೋಡಿ ಇಲ್ಲಿ ಏನು ಮಾಡಬೇಕು ಇವಾಗ ಇಂಟಿಗ್ರೇಷನ್ 4 into e to the power 3x separate into dx
ಪ್ಲಸ್ ಇಂಟಿಗ್ರೇಷನ್ 1 ಇಂಟು ಡಿ ಎಕ್ಸ್. ಸೊ ನೋಡಿ ಇಲ್ಲಿ 4 ಆಸ್ ಇಟ್ ಇಸ್ ಕಾನ್ಸ್ಟೆಂಟ್ ಇದೆ. ಇಂಟಿಗ್ರೇಷನ್ ಇ ಟು ದಿ ಪವರ್ 3x ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ 1 ಇಂಟು ಡಿ ಎಕ್ಸ್ ಅಂತ. ಸೊ ನೋಡಿ ನಾನು ಆಲ್ರೆಡಿ ಫಾರ್ಮುಲಾದಲ್ಲಿ ಹೇಳಿದ್ದೀನಿ. ಇಂಟಿಗ್ರೇಷನ್ ಏನಾಗುತ್ತೆ, ಇಂಟಿಗ್ರೇಷನ್ ಇ ಟು ದಿ ಪವರ್ ಎಕ್ಸ್ ಏನಾಗಿರುತ್ತೆ ನಮಗೆ ಇ ಟು ದಿ ಪವರ್ ಎಕ್ಸ್ ಪ್ಲಸ್ ಸಿ ಅಂತ. ಸೊ ಅದೇ ಥರ ಇಂಟಿಗ್ರೇಷನ್ 1 ಇಂಟು ಡಿ ಎಕ್ಸ್ ಏನಾಗಿರುತ್ತೆ ನಮಗೆ ಎಕ್ಸ್ ಪ್ಲಸ್ ಸಿ ಅಂತ. ಸೊ ನೋಡಿ ಏನಾಗುತ್ತೆ ಹಂಗಿದ್ರೆ 4 ಆಸ್ ಇಟ್ ಈಸ್ ಇಂಟಿಗ್ರೇಷನ್ ಆಫ್ ಇ ಟು ದಿ ಪವರ್ 3x ಇ ಟು ದಿ ಪವರ್ 3x. ಸೊ ಡಿವೈಡೆಡ್ ಬೈ 3 ಆ್ಯಂಟಿ ಡೆರಿವೇಟಿವ್ ಫೈಂಡ್ ಮಾಡಿದ್ವಲ್ಲ. ಸೊ ಡಿಫರೆನ್ಷಿಯೇಷನ್ ಮಾಡಿದಾಗ ಇಂಟು 3 ಬರುತ್ತೆ. ಇಂಟಿಗ್ರೇಟ್ ಮಾಡಿದಾಗ ಡಿವೈಡೆಡ್ ಬೈ 3 ಪ್ಲಸ್ ಇಂಟಿಗ್ರೇಷನ್ 1 ಅಂತಂದರೆ ಎಕ್ಸ್ ಪ್ಲಸ್ ಸಿ. ನೋಡಿ ಇಂಟಿಗ್ರೇಷನ್ ಆಫ್ ದಿ 4 ಇಂಟು ಇ ಟು ದಿ ಪವರ್ 3x ಪ್ಲಸ್ 1. ಸ್ಟಾರ್ಟಿಂಗ್ ಹೇಳಿದೆ ನೋಡಿ, ಫುಲ್ ಫಾರ್ಮುಲಾ ಟೇಬಲ್ ಇದೆ. ಸೊ ಅದನ್ನು ಬಾಯಟ್ ಹಾಕಿದರೆ ಅಥವಾ ದಿನ ನೋಡ್ತಾ ಇದ್ದರೆ ನಿಮಗೆ ನೆನಪಲ್ಲಿರುತ್ತೆ ಯಾವ್ಯಾವ್ದು ಇಂಟಿಗ್ರೇಷನ್ ಏನೇನು ಬರುತ್ತೆ ಅಂತ. ಸೊ ಆನ್ಸರ್ ಏನಾಯಿತು ನನಗೆ ಇಲ್ಲಿ ಇಂಟಿಗ್ರೇಷನ್ 4 ಇಂಟು ಇ ಟು ದಿ ಪವರ್ 3x ಪ್ಲಸ್ 1 ಇಂಟು ಡಿ ಎಕ್ಸ್ ಇದು 4 ಇಂಟು ಇ ಟು ದಿ ಪವರ್ 3x ಡಿವೈಡೆಡ್ ಬೈ 3 ಪ್ಲಸ್ ಎಕ್ಸ್ ಪ್ಲಸ್ ಸಿ ಅಂತ ಬರುತ್ತೆ. 6th ಕ್ವಶನ್ ಎಕ್ಸಸೈಸ್ 7.1ನಲ್ಲಿ. ನೆಕ್ಸ್ಟ್ ನೋಡಿ 7th ಕ್ವಶನ್ ಇದೆ. ಇದನ್ನು ಫೈನ್ ಇಂಟಿಗ್ರಲ್ ಅಂತ ಇದೆ. ಸೊ ಇಂಟಿಗ್ರೇಷನ್ ಏನಿದೆ, ಇಂಟಿಗ್ರೇಷನ್ ಎಕ್ಸ್ ಸ್ಕ್ವೇರ್ ಇಂಟು 1 ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಅಂತ ಇದೆ. ಸೊ ನೋಡಿ ಇಲ್ಲಿ ಸಪ್ರೇಟ್ ಮಲ್ಟಿಪ್ಲೈ ಮಾಡೋಣ. ಇಂಟಿಗ್ರೇಷನ್ ಎಕ್ಸ್ ಸ್ಕ್ವೇರ್ ಇಂಟು 1 ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು 1 ಬೈ ಎಕ್ಸ್ ಸ್ಕ್ವೇರ್. ಸೊ ಇಂಟು ಏನಿದೆ ನಮಗೆ ಡಿ ಎಕ್ಸ್. ಸೊ ಇಂಟಿಗ್ರೇಷನ್ ಇಲ್ಲಿ ನೋಡಿ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿಬಿಟ್ಟು 1 ಇರುತ್ತೆ. ಸೊ ಏನು ಬರುತ್ತೆ ನನಗೆ ಎಕ್ಸ್ ಸ್ಕ್ವೇರ್ ಮೈನಸ್ 1 ಇಂಟು ಡಿ ಎಕ್ಸ್. ಸೊ ನಾನು ಇದನ್ನು ಸಪ್ರೇಟ್ ಮಾಡಿದರೆ ಇಂಟಿಗ್ರೇಷನ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ 1 ಇಂಟು ಡಿ ಎಕ್ಸ್. ಸೊ ನೋಡಿ ಫಾರ್ಮುಲಾದಲ್ಲೆಲ್ಲ ಆಲ್ರೆಡಿ ಹೇಳಿದ್ದೀನಿ. ಇಂಟಿಗ್ರೇಷನ್ ಎಕ್ಸ್ ಟು ದಿ ಪವರ್ ಎನ್ ಏನು ಬರುತ್ತೆ ನನಗೆ ಎಕ್ಸ್ ಟು ದಿ ಪವರ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1 ಪ್ಲಸ್ ಸಿ ಅಂತ. ಅದೇ ಥರ ಇಂಟಿಗ್ರೇಷನ್ 1 ಇಂಟು ಡಿ ಎಕ್ಸ್ ಏನು ಬರುತ್ತೆ ನಮಗೆ ಎಕ್ಸ್ ಪ್ಲಸ್ ಸಿ ಎನ್. ಸೊ ನೋಡಿ ಇಂಟಿಗ್ರೇಷನ್ ಎಕ್ಸ್ ಸ್ಕ್ವೇರ್ ಎನ್ ಪ್ಲೇಸಲ್ಲಿ 2 ತೊಗೊಂಡ್ರೆ ಏನಾಗುತ್ತೆ 2 ಪ್ಲಸ್ 1 ಡಿವೈಡೆಡ್ ಬೈ 2 ಪ್ಲಸ್ 1 ಎಕ್ಸ್ ಟು ದಿ ಪವರ್ 2 ಪ್ಲಸ್ 1 ಡಿವೈಡೆಡ್ ಬೈ 2 ಪ್ಲಸ್ ಡೈರೆಕ್ಟಾಗಿ 3ನೂ ಬರಿಬೋದು, ಇಲ್ಲ ಈ ಥರನೂ ಬರಿಬೋದು. ಮೈನಸ್ ಇಂಟಿಗ್ರೇಷನ್ ಆಫ್ 1 ಅಂತಂದರೆ ಎಕ್ಸ್ ಪ್ಲಸ್ ಸಿ. ಸಿಂಪ್ಲಿಫಿಕೇಶನ್ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3 ಮೈನಸ್ ಎಕ್ಸ್ ಪ್ಲಸ್ ಸಿ. ಸೊ ನೋಡಿ ಇಂಟಿಗ್ರೇಷನ್ನು ಫಾರ್ಮುಲಾ ನೆನಪಿದ್ರೆ ಈಸಿಯಾಗಿ ಮಾಡ್ಬೋದು. ಇಂಟಿಗ್ರೇಷನ್ ನೋಡಿ ಇಂಟಿಗ್ರೇಷನ್ ಎಕ್ಸ್ ಸ್ಕ್ವೇರ್ ಏನು ಬಂತು ನನಗೆ ಆನ್ಸರು ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3 ಅಂತ. ಮತ್ತು ಇಂಟಿಗ್ರೇಷನ್ 1 ಅಂತಂದರೆ ನೋಡಿ ಡಿಫ್ರೆನ್ಷಿಯೇಷನ್ 1 ಇದ್ದಾಗ 0 ಅಂತ ಬಂದಿತ್ತು. ಸೊ ಇಂಟಿಗ್ರೇಷನ್ ಅದು ಆ್ಯಂಟಿ ಡೆರಿವೇಟಿವ್. ಸೊ 1 ಇದ್ದಾಗ ಎಕ್ಸ್ ಬರುತ್ತೆ ಪ್ಲಸ್ ಸಿ. ಸೊ ಯಾವುದ್ರದ್ದು ಇದು ಇಂಟಿಗ್ರೇಷನ್ ಎಕ್ಸ್ ಸ್ಕ್ವೇರ್ ಇಂಟು 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಏನು ಬರುತ್ತೆ ನಮಗೆ ಎಕ್ಸ್ ಕ್ಯೂಬ್ ಬೈ 3 ಮೈನಸ್ ಎಕ್ಸ್ ಪ್ಲಸ್ ಸಿ ಅಂತ. 7th ಕ್ವಶನ್ಗೆ ಆನ್ಸರ್ ನೋಡಿ. ನೆಕ್ಸ್ಟ್ ನೋಡಿ 8th ಕ್ವಶನ್ ಇದೆ. ಇದನ್ನು ಫೈಂಡ್ ಇಂಟಿಗ್ರಲ್ ಏನಿದೆ ಇಂಟಿಗ್ರೇಷನ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಂಟು ಡಿ ಎಕ್ಸ್ ಅಂತ ಇದೆ. ಇಲ್ಲಿ ನೋಡಿ ನಾನು ಸಪ್ರೇಟ್ ಮಾಡ್ಕೊತೀನಿ. 3 ಟರ್ಮ್ಸ್ ಇದೆ, 3 ಟರ್ಮ್ಸನ್ನು ಸಪ್ರೇಟ್. ಇಂಟಿಗ್ರೇಷನ್ ಎ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಬಿ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಸಿ ಇಂಟು ಡಿ ಎಕ್ಸ್. ಸೊ ನೋಡಿ ಇಲ್ಲಿ ಎ ಕಾನ್ಸ್ಟೆಂಟ್ ಇದೆ. ಸೊ ಕಾನ್ಸ್ಟೆಂಟ್ ಇರೋದನ್ನು ಹೊರಗಡೆ ತೊಗೊತೀನಿ ನೋಡಿ. ಎ ಇಂಟು ಇಂಟಿಗ್ರೇಷನ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಪ್ಲಸ್ ಬಿ ಕಾನ್ಸ್ಟೆಂಟ್ ಇದೆ ಇಂಟಿಗ್ರೇಷನ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಸಿ ಕಾನ್ಸ್ಟೆಂಟ್ ಇದೆ ಇಂಟಿಗ್ರೇಷನ್ ಏನಿಲ್ಲ ಅಂದರೆ 1 ಇಂಟು ಡಿ ಎಕ್ಸ್ ಇರುತ್ತೆ, ಅಥವಾ ಬರೀ ಡಿ ಎಕ್ಸ್ ಕೂಡ ತೊಗೋಬೋದು. ಸೊ ನೋಡಿ ಎ ಆ್ಯಸ್ ಇಟ್ ಈಸ್ ಇಂಟಿಗ್ರೇಷನ್ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3 ಅಂತ. ಏನಕ್ಕಂದರೆ ನೋಡಿ ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಏನು ಹೇಳಿದೆ ನಾನು ಎಕ್ಸ್ ಟು ದಿ ಪವರ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1 ಪ್ಲಸ್ ಸಿ ಅಂತ. ಸೊ ನೋಡಿ ಎಕ್ಸ್ ಸ್ಕ್ವೇರ್ ಇದ್ದಾಗ ಏನಾಗುತ್ತೆ ಒಂದು ಇನ್ಕ್ರೀಸ್ ಆಗುತ್ತೆ ಎಕ್ಸ್ ಕ್ಯೂಬ್ ಬೈ 3 ಅಂತ ಪ್ಲಸ್ ಬಿ ಆ್ಯಸ್ ಇಟ್ ಈಸ್ ಎಕ್ಸ್ ಏನು ಇಲ್ಲ ಅಂದರೆ 1 ಪವರ್ 1 ಇರುತ್ತೆ. ಸೊ ಆಗೇನಾಗುತ್ತೆ ಎಕ್ಸ್ ಸ್ಕ್ವೇರ್ ಬೈ 2 ಅಂತ ಪ್ಲಸ್ ಸಿ ಆ್ಯಸ್ ಇಟ್ ಈಸ್. ಸೊ ಇಂಟಿಗ್ರೇಷನ್ 1 ಇಂಟು ಡಿ ಎಕ್ಸ್ ಏನಾಗಿರುತ್ತೆ ನಮಗೆ ಎಕ್ಸ್ ಪ್ಲಸ್ ಸಿ. ಸೊ ಏನು ಬರುತ್ತೆ ಆನ್ಸರ್ ಈಸ್ ಈಕ್ವಲ್ ಟು ಎ ಇಂಟು ಎಕ್ಸ್ ಕ್ಯೂಬ್ ಬೈ 3 ಪ್ಲಸ್ ಬಿ ಇಂಟು
ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಪ್ಲಸ್ ಸಿ ಇಂಟು ಎಕ್ಸ್ ಪ್ಲಸ್ ಸಿ. ಸೊ ನೋಡಿ ಯಾವುದ್ರದ್ದು ಇಂಟಿಗ್ರೇಷನ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಂಟು ಡಿ ಎಕ್ಸ್ ಏನು ಬರುತ್ತೆ ನಮಗೆ ಎ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3 ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಪ್ಲಸ್ ಸಿ ಎಕ್ಸ್ ಪ್ಲಸ್ ಸಿ ಅಂತ ಯೂಸಿಂಗ್ ಇಂಟಿಗ್ರೇಷನ್ ಎಕ್ಸ್ ಟು ದಿ ಪವರ್ ಎನ್ ಅಂತ. ಇದನ್ನು ಯೂಸ್ ಮಾಡಿದ್ರೆ ಇಲ್ಲಿ ನಾವು ಈಸಿಯಾಗಿ ಇಂಟಿಗ್ರೇಷನ್ ಮಾಡ್ಬೋದು. ಸೊ ಫಾರ್ಮುಲಾಸ್ ನೆನ್ಪಿಡ್ಬೇಕು ಇಲ್ಲಿ. ನೆಕ್ಸ್ಟ್ ನೋಡಿ 9th ಕ್ವಶನ್ ಇದೆ, ಫೈಂಡ್ ಇಂಟಿಗ್ರಲ್ ಇದು ಕೂಡ. ಸೊ ಏನಿದೆ ಇಂಟಿಗ್ರೇಷನ್ 2x ಸ್ಕ್ವಯರ್ ಪ್ಲಸ್ ಇ ಟು ದಿ ಪವರ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ. ಸೊ ಇಲ್ಲಿನೂ ನಾನು ಏನು ಮಾಡಬೇಕು, ಸಪ್ರೇಟ್ ಇಂಟಿಗ್ರೇಷನ್ 2 ಇಂಟು ಎಕ್ಸ್ ಸ್ಕ್ವಯರ್ ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಇ ಟು ದಿ ಪವರ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ನೋಡಿ ಇಲ್ಲಿ 2 ಕಾನ್ಸ್ಟೆಂಟ್ ಇದೆ ಆ್ಯಸ್ ಇಟ್ ಈಸ್ ಇಂಟಿಗ್ರೇಷನ್ ಎಕ್ಸ್ ಸ್ಕ್ವಯರ್ ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಇ ಟು ದಿ ಪವರ್ ಎಕ್ಸ್ ಡಿ ಎಕ್ಸ್ ಆ್ಯಸ್ ಇಟ್ ಈಸ್. ಸೊ ಇಲ್ಲಿ ನೋಡಿ ಎರಡು ಫಾರ್ಮುಲಾ ಬರುತ್ತೆ. ಒಂದು ಇಂಟಿಗ್ರೇಷನ್ ಎಕ್ಸ್ ಟು ದಿ ಪವರ್ ಎನ್ ಅನ್ನು ಯೂಸ್ ಮಾಡ್ಕೊತೀವಿ. ಏನು ಬರುತ್ತೆ ಅದು ಎಕ್ಸ್ ಟು ದಿ ಪವರ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1 ಪ್ಲಸ್ ಸಿ ಎನ್. ಅದೇ ಥರ ಇಂಟಿಗ್ರೇಷನ್ ಇ ಟು ದಿ ಪವರ್ ಎಕ್ಸ್ ಇಂಟು ಡಿ ಎಕ್ಸ್ ತೊಗೊಂಡಾಗ ಏನು ಬರುತ್ತೆ ನನಗೆ ಇ ಟು ದಿ ಪವರ್ ಎಕ್ಸ್ ಪ್ಲಸ್ ಸಿ ಅಂತ. ಸೊ ನೋಡಿ ಇಲ್ಲೇನು ಬರುತ್ತೆ 2 ಆ್ಯಸ್ ಇಟ್ ಈಸ್. ಎಕ್ಸ್ ಸ್ಕ್ವೇರ್ ಅಂದರೆ ಎನ್ ಈಸ್ ಈಕ್ವಲ್ ಟು 2 ಅಂತ ತೊಗೊಂಡಾಗ ಏನಾಗುತ್ತೆ ಎಕ್ಸ್ ಈಸ್ ಈಕ್ವಲ್ ಟು 2 ಪ್ಲಸ್ 1 ಡಿವೈಡೆಡ್ ಬೈ 2 ಪ್ಲಸ್ 1 ಅಂತ. ಸೊ ಏನು ಬರುತ್ತೆ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3 ಅಂತ ಪ್ಲಸ್ ಇ ಟು ದಿ ಪವರ್ ಎಕ್ಸ್ ಇಂಟಿಗ್ರೇಷನ್ ಇ ಟು ದಿ ಪವರ್ ಎಕ್ಸ್ ಪ್ಲಸ್ ಸಿ. ಸೊ ಈಸ್ ಈಕ್ವಲ್ ಟು 2 ಬೈ 3 ಇಂಟು ಎಕ್ಸ್ ಕ್ಯೂಬ್ ಪ್ಲಸ್ ಇ ಟು ದಿ ಪವರ್ ಎಕ್ಸ್ ಪ್ಲಸ್ ಸಿ. ಸೊ ಯಾವುದ್ರದ್ದು ಇಂಟಿಗ್ರೇಷನ್ ಇದು ಇಂಟಿಗ್ರೇಷನ್ 2x ಸ್ಕ್ವೇರ್ ಪ್ಲಸ್ ಇ ಟು ದಿ ಪವರ್ ಎಕ್ಸ್ ಇಂಟು ಡಿ ಎಕ್ಸ್ ತಗೊಂಡಾಗ 2 ಬೈ 3 ಇಂಟು ಎಕ್ಸ್ ಕ್ಯೂಬ್ ಪ್ಲಸ್ ಇ ಟು ದಿ ಪವರ್ ಎಕ್ಸ್ ಪ್ಲಸ್ ಸಿ ಅಂತ ಬರುತ್ತೆ. ಸೊ ನೋಡಿ ಫಾರ್ಮುಲಾ ಇದನ್ನು ನೆನ್ಪಿಟ್ರೆ ಈ ಥರ ಕ್ವಶನಲ್ಲಿ ನಾವು ಯೂಸ್ ಮಾಡ್ಕೊಂಡ್ಬಿಟ್ಟು ಇಂಟಿಗ್ರೇಟ್ ಮಾಡ್ಬೋದು ಕೊಟ್ಟಿರೋ ಫಂಕ್ಷನನ್ನು. ನೆಕ್ಸ್ಟ್ ನೋಡಿ 10th ಒನ್ ಇದೆ, ಇದು ಕೂಡ ಫೈಂಡ್ ದ ಇಂಟಿಗ್ರಲ್ ಅಂತ. ಸೊ ಇಂಟಿಗ್ರೇಷನ್ ಇನ್ ದ ಬ್ರಾಕೆಟ್ ರೂಟ್ ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಅಂತ ಇದೆ. ಸೊ ನೋಡಿ ಇಲ್ಲಿ ಏನು ಮಾಡಬೇಕು, ಫಸ್ಟು ಫಾರ್ಮುಲಾ ಯೂಸ್ ಆಗುತ್ತೆ ಇದಕ್ಕೆ. ಯಾವುದು ಫಾರ್ಮುಲಾ ಅಂತಂದರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇದೆ ನೋಡಿ, ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನಿದೆ ನಮಗೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಂತ. ಈ ಫಾರ್ಮುಲಾನ ನಾವು ಇಲ್ಲಿ ಯೂಸ್ ಮಾಡ್ಬೋದು. ಸೊ ಎ ಅಂತಂದರೆ ಏನಿದೆ ಇಲ್ಲಿ ನೋಡಿ ರೂಟ್ ಎಕ್ಸ್ ಅಂತ, ಬಿ ಅಂತಂದರೆ ಏನಿದೆ 1 ಬೈ ರೂಟ್ ಎಕ್ಸ್ ಅಂತ ಇದೆ. ಸೊ ಎ ಸ್ಕ್ವೇರ್ ಅಂದರೆ ಏನಾಗುತ್ತೆ ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ 1 ಬೈ ರೂಟ್ ಎಕ್ಸ್, ಬಿ ಸ್ಕ್ವೇರ್ ಅಂತಂದರೆ 1 ಬೈ ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್ ಮೈನಸ್ 2 ಇಂಟು ಎ ಅಂತಂದರೆ ರೂಟ್ ಎಕ್ಸ್ ಇಂಟು ಬಿ ಅಂತಂದರೆ 1 ಬೈ ರೂಟ್ ಎಕ್ಸ್. ಸೊ ನೋಡಿ ಏನು ಬರುತ್ತೆ ಇಂಟು ಏನಿದೆ ನಮಗೆ ಡಿ ಎಕ್ಸ್ ಆ್ಯಸ್ ಇಟ್ ಈಸ್. ಸೊ ಇಲ್ಲಿ ನೋಡಿ ಯಾವುದಾದ್ರು ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್, ಎಕ್ಸ್ ಈಸ್ ರಿಮೈನಿಂಗ್. ಇಲ್ಲಿನೂ ಕೂಡ ನೋಡಿ ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಪ್ಲಸ್ 1 ಬೈ ಎಕ್ಸ್ ಮೈನಸ್ ಇಲ್ಲಿ ರೂಟ್ ಎಕ್ಸ್ ಮತ್ತು ರೂಟ್ ಎಕ್ಸ್ ಎರಡು ಕ್ಯಾನ್ಸಲ್ ಆಗಿಬಿಟ್ಟು ಏನು ಬರುತ್ತೆ ನಮಗೆ 2 ಮಾತ್ರ ಬಾಕಿ ಇರುತ್ತೆ. ಸೊ ಇಂಟು ಡಿ ಎಕ್ಸ್ ಅಂತ ಏನು ಯೂಸ್ ಮಾಡಿದ್ವಿ ಇಲ್ಲಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸ್ಟ್ಯಾಂಡರ್ಡ್ ಫಾರ್ಮುಲನ್ನು ಯೂಸ್ ಮಾಡಿಬಿಟ್ಟು ಸ್ಪ್ಲಿಟ್ ಮಾಡ್ಕೊಂಡಿದ್ವಿ. ಸೊ ಇವಾಗ ನೋಡಿ ಸಪ್ರೇಟ್ ಮಾಡ್ಬೋದು ಇಂಟಿಗ್ರೇಷನ್ ಎಕ್ಸ್ ಇಂಟು ಡಿ ಎಕ್ಸ್ ಫಸ್ಟ್ ಟರ್ಮ್ ಪ್ಲಸ್ ಇಂಟಿಗ್ರೇಷನ್ 1 ಬೈ ಎಕ್ಸ್ ಇಂಟು ಡಿ ಎಕ್ಸ್ ಸೆಕೆಂಡ್ ಟರ್ಮ್ ಮೈನಸ್ ಇಂಟಿಗ್ರೇಷನ್ 2 ಇಂಟು ಡಿ ಎಕ್ಸ್ ಥರ್ಡ್ ಟರ್ಮ್. ಸೊ ಟರ್ಮನ್ನು ಸಪ್ರೇಟ್ ಮಾಡಿದಾಗ ಇಂಟಿಗ್ರೇಷನ್ ಸಿಂಬಲ್ ಅಲಾಂಗ್ ವಿತ್ ಡಿ ಎಕ್ಸ್ ಬರುತ್ತೆ. ಸೊ ನೋಡಿ ಇಲ್ಲೇನಿಲ್ಲ ಅಂದರೆ ಪವರ್ ಏನಿರುತ್ತೆ ನನಗೆ 1. ಸೊ ಯಾವ ಫಾರ್ಮುಲಾ ಯೂಸ್ ಆಗುತ್ತೆ ನನಗೆ ಇಂಟಿಗ್ರೇಷನ್ ಎಕ್ಸ್ ಟು ದಿ ಪವರ್ ಎನ್ ಇಂಟು ಡಿ ಎಕ್ಸ್ ಏನಾಗುತ್ತೆ ಎಕ್ಸ್ ಟು ದಿ ಪವರ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1 ಪ್ಲಸ್ ಸಿ ಅಂತ. ಸೊ ನೋಡಿ ಏನು ಬರುತ್ತಂಗಿದ್ರೆ ಎಕ್ಸ್ ಸ್ಕ್ವಯರ್ ಡಿವೈಡೆಡ್ ಬೈ 2 ಅಂತ 1 ಪ್ಲಸ್ 1 ಡಿವೈಡೆಡ್ ಬೈ 1 ಪ್ಲಸ್ 1 ಹೆಂಗೆ ಎನ್ ಪ್ಲಸ್ 1 ಇದೆಯಲ್ಲ ಅದೇ ಥರ. ಸೊ ಪ್ಲಸ್ ಇಂಟಿಗ್ರೇಷನ್ 1 ಬೈ ಎಕ್ಸ್ ಏನಿದೆ ನನಗೆ ಲಾಗ್ ಎಕ್ಸ್ ಮೈನಸ್ 2 ಕಾನ್ಸ್ಟೆಂಟ್ ಇದೆ ಇಂಟಿಗ್ರೇಷನ್ ಡಿ ಎಕ್ಸ್ ಅನ್ನು ತಗೋಬೋದಲ್ಲ ಇಂಟಿಗ್ರೇಷನ್ 1 ಅಂತಲೂ ತಗೋಬೋದು. ಏನು ಬರುತ್ತೆ ನಮಗೆ ಎಕ್ಸ್. ಸೊ ಪ್ಲಸ್ ಸಿ. ಸೊ ಆನ್ಸರ್ ಏನು ಬರುತ್ತೆ ನನಗೆ ಎಕ್ಸ್ ಸ್ಕ್ವಯರ್ ಡಿವೈಡೆಡ್ ಬೈ 2
ಪ್ಲಸ್ ಲಾಗ್ ಎಕ್ಸ್ ಮೈನಸ್ 2x ಪ್ಲಸ್ ಸಿ ಅಂತ. ಯಾವುದ್ರದ್ದು ಇದು ಇಂಟಿಗ್ರೇಷನ್ನು? ಇಂಟಿಗ್ರೇಷನ್ ಇನ್ ದ ಬ್ರಾಕೆಟ್ ರೂಟ್ ಎಕ್ಸ್ ಮೈನಸ್ 1/√x ಹೋಲ್ ಸ್ಕ್ವೇರ್ ತಗೊಂಡಾಗ ಸಪ್ರೇಟ್ ಯೂಸಿಂಗ್ ದ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನು ಬರುತ್ತೆ ನಮಗೆ? a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಸೊ ಇಲ್ಲಿ ನೋಡಿ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1/√x ಹೋಲ್ ಸ್ಕ್ವೇರ್ ಮೈನಸ್ 2 ಇಂಟು ರೂಟ್ ಎಕ್ಸ್ ಇಂಟು 1/√x. ಸೊ ಏನು ಬಂತು ನಮಗೆ? ಎಕ್ಸ್ ಪ್ಲಸ್ 1/x ಮೈನಸ್ 2 ಇಂಟು ಡಿ ಎಕ್ಸ್ ಇಂಟಿಗ್ರೇಷನ್. ಸೊ ಸಪ್ರೇಟ್ ತೊಗೊಂಡ್ಬಿಟ್ಟು ಇಂಟಿಗ್ರೇಟ್ ಮಾಡಿದಾಗ ಏನು ಬರುತ್ತೆ? ಎಕ್ಸ್ರದ್ದು ಇಂಟಿಗ್ರೇಷನ್ ಏನಾಗುತ್ತೆ? x²/2. 1/x ಇಂಟಿಗ್ರೇಷನ್ ಲಾಗ್ ಎಕ್ಸ್, 2 ಕಾನ್ಸ್ಟೆಂಟ್ ಇಂಟಿಗ್ರೇಷನ್ ಬರೀ ಡಿ ಎಕ್ಸ್ ಅಂತಲೂ ತೊಗೋಬೋದು, ಇಲ್ಲ 1 ಇಂಟು ಡಿ ಎಕ್ಸ್ ಏನು ಬರುತ್ತೆ? ಎಕ್ಸ್. ಸೊ ಪ್ಲಸ್ ಸಿ. ನೆಕ್ಸ್ಟ್ ನೋಡಿ 11th ಕ್ವಶನ್ ಇದೆ, ಫೈಂಡ್ ದ ಇಂಟಿಗ್ರಲ್. ಇದು ಕೂಡ ಸೊ ಕೊಟ್ಟಿರೋದೇನಿದೆ? ಇಂಟಿಗ್ರೇಷನ್ x³ ಪ್ಲಸ್ 5x² ಮೈನಸ್ 4 ಡಿವೈಡೆಡ್ ಬೈ x² ಇಂಟು ಡಿ ಎಕ್ಸ್ ಅಂತ ಇದೆ. ಸೊ ನೋಡಿ ಇಂಟಿಗ್ರೇಷನ್ ಇಲ್ಲಿ ನೋಡಿ, ಇವಾಗ ಇನ್ ಕೇಸ್ a ಪ್ಲಸ್ b/2 ಇದ್ದಾಗ ನಾನು ಸಪ್ರೇಟ್ ಮಾಡ್ಬೋದು, ಲೈಕ್ a/2 ಪ್ಲಸ್ b/2. ನ್ಯೂಮರೇಟ್ರಲ್ಲಿ ಎಡಿಷನ್ ಸಬ್ಸ್ಟ್ರಾಕ್ಷನ್ ಇದ್ದರೆ ಸಪ್ರೇಟ್ ಮಾಡ್ಬೋದು. ಸೊ ಆ ಒಂದು ಮೆಥಡನ್ನು ಯೂಸ್ ಮಾಡಿದ್ರೆ ಇಲ್ಲೇನು ಬರುತ್ತೆ ನನಗೆ? x³ ಡಿವೈಡೆಡ್ ಬೈ x² ಪ್ಲಸ್ 5x² ಡಿವೈಡೆಡ್ ಬೈ x² ಮೈನಸ್ 4 ಡಿವೈಡೆಡ್ ಬೈ x² ಇಂಟು ಏನಿದೆ ನಮಗೆ? ಡಿ ಎಕ್ಸ್. ಸೊ ನೋಡಿ ಯಾವುದಾದ್ರು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 3 ಟೈಮ್ಸ್ ಎಕ್ಸ್ ಇದೆ, 2 ಟೈಮ್. ಸೊ ಇಲ್ಲಿ 2 ಟೈಮ್ ಎಕ್ಸ್ 2 ಟೈಮ್ ಕ್ಯಾನ್ಸಲ್ ಆಗುತ್ತೆ. ಸೊ ನೆಕ್ಸ್ಟ್ ಏನು ಬರುತ್ತೆ ನಮಗೆ? ಇಂಟಿಗ್ರೇಷನ್ ಇಲ್ಲಿ ಎಕ್ಸ್ ರಿಮೇನಿಂಗ್ ಇದೆ ಪ್ಲಸ್ ಇಲ್ಲಿ x² ಕ್ಯಾನ್ಸಲ್ ಆಗಿಬಿಟ್ಟು 5 ಮಾತ್ರ ರಿಮೇನಿಂಗ್ ಇದೆ. ಇಲ್ಲಿ ಮೈನಸ್ 4 x²ಅನ್ನು ನಾನು ನ್ಯೂಮರೇಟ್ರಲ್ಲಿ ತೊಗೊಂಡು x⁻⁻², ಅಂದರೆ ನನಗೆ ಇಂಟಿಗ್ರೇಷನ್ ಮಾಡೋಕ್ಕೆ ಈಸಿ ಆಗುತ್ತೆ. ಬರೀ ಎಕ್ಸ್ ಇದ್ದರೆ ಲಾಗ್ ಎಕ್ಸ್ ಬರ್ತಿತ್ತು, x² ಇರೋದ್ರಿಂದ ನ್ಯೂಮರೇಟ್ರಲ್ಲಿ ತೊಗೊಂಡ್ಬಿಟ್ಟು ಇಂಟಿಗ್ರೇಷನ್ x⁻n ಅನ್ನು ಯೂಸ್ ಮಾಡ್ಕೋಬೋದು. ಸೊ ಇವಾಗ ನೋಡಿ ನಾನು ಸಪ್ರೇಟ್ ಮಾಡ್ಕೊತೀನಿ. ಇಂಟಿಗ್ರೇಷನ್ x ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ 5 ಇಂಟು ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ 4 ಇಂಟು x⁻². ಸೊ ನೋಡಿ ಇಂಟಿಗ್ರೇಷನ್ ಎಕ್ಸ್, ಓಕೆ, ಇದು ಇಲ್ಲಿ ಫಸ್ಟು 5 ಇದು ಕಾನ್ಸ್ಟೆಂಟನ್ನು ಔಟ್ಸೈಡ್ ತಗೊಳ್ಳೋಣ, ಆಮೇಲೆ ಇಂಟಿಗ್ರೇಟ್ ಮಾಡ್ಬೋದು. ಪ್ಲಸ್ 5 ಆ್ಯಸ್ ಇಟ್ ಈಸ್ ಇಂಟಿಗ್ರೇಷನ್ 1 ಇಂಟು ಡಿ ಎಕ್ಸ್ ಮೈನಸ್ 4 ಆ್ಯಸ್ ಇಟ್ ಈಸ್ ಇಂಟಿಗ್ರೇಷನ್ x⁻², ಸಾರಿ ಇಲ್ಲಿ ಇಂಟು ಡಿ ಎಕ್ಸ್ ಬರಲೇಬೇಕು. ಇಂಟಿಗ್ರೇಷನ್ ಸಿಂಬಾಲ್ ಇದ್ದರೆ ಅಲಾಂಗ್ ವಿತ್ ಇಂಟಿಗ್ರೇಷನ್ ಸಿಂಬಾಲ್ ಡಿ ಎಕ್ಸ್ ಅಥವಾ ವಿತ್ ರೆಸ್ಪೆಕ್ಟ್ ಯಾವುದು ಇರುತ್ತದೆ. ಇಲ್ಲಿ ಎಕ್ಸ್ ತೊಗೊತಾ ಇದ್ದೀವಿ, ಸೊ ಇಂಟು ಡಿ ಎಕ್ಸ್ ಬರುತ್ತೆ. ಸೊ ನೋಡಿ ಇಲ್ಲಿ ಏನು ಬರುತ್ತೆ ಹಂಗಿದ್ರೆ ಇಂಟಿಗ್ರೇಷನ್ ಏನನ್ನು ಯೂಸ್ ಮಾಡ್ತೀವಿ? ಇಂಟಿಗ್ರೇಷನ್ x⁻n. ಇಂಟಿಗ್ರೇಷನ್ x⁻n ಇಂಟು ಡಿ ಎಕ್ಸ್ ಏನಾಗಿರುತ್ತೆ? x⁻n ಪ್ಲಸ್ 1/n+1 ಪ್ಲಸ್ cn. ಸೊ ಏನು ಬರುತ್ತೆ ಹಂಗಿದ್ರೆ ಪವರ್ 1 ಇರುತ್ತೆ. x⁻1 ಪ್ಲಸ್ 1 ಅಂದರೆ x² ಡಿವೈಡೆಡ್ ಬೈ 1 ಪ್ಲಸ್ 1 ಅಂದರೆ 2 ಪ್ಲಸ್ 5 ಆ್ಯಸ್ ಇಟ್ ಈಸ್ ಇಂಟಿಗ್ರೇಷನ್ 1 ಇಂಟು ಡಿ ಎಕ್ಸ್ ಅಂತಂದರೆ ಎಕ್ಸ್ ಮೈನಸ್ 4 ಆ್ಯಸ್ ಇಟ್ ಈಸ್. ಇಲ್ಲಿ ನೋಡಿ x⁻⁻² ಅಂತಂದರೆ ಏನಾಗುತ್ತೆ? x⁻2 ಪ್ಲಸ್ 1 ಡಿವೈಡೆಡ್ ಬೈ -2 ಪ್ಲಸ್ 1 ಪ್ಲಸ್ ಸಿ. ಸೊ ನೋಡಿ ಇದ್ರದ್ದು ಫರ್ದರ್ ಸಿಂಪ್ಲಿಫಿಕೇಶನ್ ಈಸ್ ಈಕ್ವಲ್ ಟು ಏನು ಬರುತ್ತೆ? x² ಡಿವೈಡೆಡ್ ಬೈ 2 ಪ್ಲಸ್ 5x ಮೈನಸ್ ನೋಡಿ ಇಲ್ಲೇನು ಬರುತ್ತೆ? 4 ಆ್ಯಸ್ ಇಟ್ ಈಸ್ ಸಿಂಪ್ಲಿಫಿಕೇಶನ್ x⁻⁻² ಪ್ಲಸ್ 1 ಅಂತಂದರೆ ಏನಾಗುತ್ತೆ ನಮಗೆ? x⁻⁻1 ಡಿವೈಡೆಡ್ ಬೈ -2 ಪ್ಲಸ್ 1 -1 ಪ್ಲಸ್ ಸಿ. ಫರ್ದರ್ ಸಿಂಪ್ಲಿಫಿಕೇಶನ್ x² ಬೈ 2 ಪ್ಲಸ್ 5x ನೋಡಿ ಇಲ್ಲಿ ಮೈನಸ್ ಇಲ್ಲಿ ಮೈನಸ್ ಏನಾಗ್ಬಿಡುತ್ತೆ? ಇದು ಪ್ಲಸ್ 4 ಇಂಟು x⁻⁻x ಅನ್ನು ನಾನು ಕೆಳಗಡೆ ತಗೊಂಡ್ರೆ ಏನು ಬರುತ್ತೆ? ಇಂಟು 1/x ಪ್ಲಸ್ ಸಿ ಅಂತ. ಯಾವುದ್ರದ್ದು ಇದು ಇಂಟಿಗ್ರೇಷನ್ನು? ಇಲ್ಲಿ ನೋಡಿ ಇಂಟಿಗ್ರೇಷನ್ x³ ಪ್ಲಸ್ 5x² ಮೈನಸ್ 4 ಡಿವೈಡೆಡ್ ಬೈ x² ಇಂಟು ಡಿ ಎಕ್ಸ್. ಸೊ ಇಲ್ಲಿ ನೋಡಿ ಸಪ್ರೇಟ್ ಏನಕ್ಕಂದರೆ a ಪ್ಲಸ್ b/2 ಇದ್ದಾಗ a/2 ಪ್ಲಸ್ b/2 ನ್ಯೂಮರೇಟರ್ನ ಸ್ಪ್ಲಿಟ್ ಮಾಡ್ಬೋದು. ಸೊ ಅದೇ ಥರ ನಾನು ಸ್ಪ್ಲಿಟ್ ಮಾಡಿದಾಗ
ಏನು ಬಂತು ನನಗೆ ಕ್ಯಾನ್ಸಲ್ ಆಗಿಬಿಟ್ಟು ಎಕ್ಸ್ ಪ್ಲಸ್ 5u ಮೈನಸ್ 4 ಇಂಟು ಎಕ್ಸ್ ಟು ದಿ ಪವರ್ ಮೈನಸ್ 2. ಸೊ ಇವಾಗ 3 ಟರ್ಮ್ಸನ್ನು ಸಪ್ರೇಟ್ ಅಲಾಂಗ್ ವಿತ್ ಇಂಟಿಗ್ರೇಷನ್ ಮತ್ತು ಡಿ ಇಂಟು ಡಿ ಎಕ್ಸ್. ಸೊ ಎಕ್ಸ್ ಟು ದಿ ಪವರ್ ಒನ್ ಅಂತಂದರೆ ಎಕ್ಸ್ ಟು ದಿ ಪವರ್ ಎನ್ ಇಂಟಿಗ್ರೇಷನ್ ಏನಾಗುತ್ತೆ ನನಗೆ ಎಕ್ಸ್ ಟು ದಿ ಪವರ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1 ಪ್ಲಸ್ ಸಿ ಅಂತ. ಸೊ ಎಕ್ಸ್ ಸ್ಕ್ವೇರ್ ಬೈ 2 ಬರುತ್ತೆ. ಅದೇ ಥರ 1 ಇಂಟು ಡಿ ಎಕ್ಸ್ ಇಂಟಿಗ್ರೇಷನ್ ಎಕ್ಸ್ ಮೈನಸ್ 4 ಆಸ್ ಇಟ್ ಈಸ್ ಎಕ್ಸ್ ಟು ದಿ ಪವರ್ ಮೈನಸ್ 2 ಇಂಟಿಗ್ರೇಷನ್ ಮಾಡಿದರೆ ಎಕ್ಸ್ ಟು ದಿ ಪವರ್ ಮೈನಸ್ 2 ಪ್ಲಸ್ 1 ಡಿವೈಡೆಡ್ ಬೈ ಮೈನಸ್ 2 ಪ್ಲಸ್ 1. ಸೊ ಸಿಂಪ್ಲಿಫಿಕೇಶನ್ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ 5x ಪ್ಲಸ್ 4 ಡಿವೈಡೆಡ್ ಬೈ ಎಕ್ಸ್ ಅಂತಲೂ ತೊಗೋಬೋದು, ಇಲ್ಲ 4 ಇಂಟು 1 ಬೈ ಎಕ್ಸ್ ಪ್ಲಸ್ ಸಿ. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.